ಹಾಯ್ ನಮಸ್ತೆ ಎಲ್ಲರಿಗೂ. ಇವತ್ತು ನಾನು ಚುಕ್ಕಿಯಿಂದ ರಂಗೋಲೆ ಹೇಗೆ ಹಾಕಿಕೊಳ್ಳೋದು ಅಂತ ತಿಳಿಸ್ಕೊಡ್ತೀನಿ ಬನ್ನಿ. ಮುಖ್ಯವಾಗಿ ಕೆಲವೊಬ್ಬರಿಗೆ ಚುಕ್ಕಿ ಇಟ್ಬಿಟ್ಟು ರಂಗೋಲಿ ಹಾಕೋಕ್ಕೆ ಬರೋದಿಲ್ಲ. ಅದಕ್ಕೋಸ್ಕರ ಅವರಿಗೋಸ್ಕರ ಈ ರಂಗೋಲಿಯನ್ನು ಹೇಳ್ಕೊಡ್ತಿದ್ದೀನಿ. ಮತ್ತು ನನಗೆ ಈ ರಂಗೋಲಿ ಅದೃಷ್ಟದ ರಂಗೋಲಿ, ಓಕೆನಾ. ನಾನು ಮಿಡ್ಲಿ ಸ್ಕೂಲಲ್ಲಿ ಸೆವೆಂತ್ ಇರುವಾಗ ಈ ರಂಗೋಲಿಯಲ್ಲಿ ಫಸ್ಟ್ ಪ್ರೈಸ್ ಬಂದಿದೆ. ಅದಕ್ಕೋಸ್ಕರ ನೀವು ನಿಮ್ಮ ಮಕ್ಕಳಿಗೆ, ನಿಮ್ಮ ಅಕ್ಕ ತಂಗಿಯರಿಗೆ ಹೇಳಿಕೊಟ್ಟು ಅವರು ಕೂಡ ಬಹುಮಾನ ಗೆಲ್ಲಿ ಅಂತ ಹೇಳ್ಕೊಡ್ತಾ ಇದ್ದೀನಿ ಬನ್ನಿ. ನನಗೆ ಈ ಸಿಂಪಲ್ ಆಗಿರೋ ರಂಗೋಲಿ ನೋಡಿಬಿಟ್ಟು ನನಗೆ ಟೀಚರ್ಸ್ ಫಸ್ಟ್ ಪ್ರೈಸ್ ಕೊಟ್ಟಿದ್ದರು, ಓಕೆನಾ. ನನ್ನ ಫ್ರೆಂಡ್ಸ್ ಎಲ್ಲ ತುಂಬ ದೊಡ್ಡ ದೊಡ್ಡ ರಂಗೋಲಿಗಳನ್ನು ಹಾಕಿದರು. ಆದರೂ ಕೂಡ ನನಗೆ ಈ ಪ್ರೈಸನ್ನು ಕೊಟ್ಟಿದ್ದಾರೆ. ಯಾಕೆ ಅಂದರೆ ನೋಡಿ, ಒಂಥರ ಪಕ್ಷಿ ಥರ ಇದೆ ಇಲ್ಲಿ. ಆಮೇಲೆ ಇದನ್ನೆಲ್ಲ ನೋಡಿದಾಗ ಗರುಡನ ಥರ ಫೀಲ್ ಆಗುತ್ತೆ. ಆಮೇಲೆ ಈ ರಂಗೋಲಿ ಇದೆಲ್ಲ ನೋಡಿಬಿಟ್ಟು ಚಿತ್ರನ ನನಗೆ ಫಸ್ಟ್ ಪ್ರೈಸ್ ಕೊಟ್ಟಿದ್ದಾರೆ, ಓಕೆನಾ. ನೀವು ಕೂಡ ಈ ರಂಗೋಲಿಯನ್ನು ಕಲಿತುಕೊಳ್ಳಿ. ಮತ್ತು ಮನೆಯ ಎದುರುಗಡೆ ಬಾಗಿಲಿರುತ್ತಲ್ವ, ಅಂಗಳದಲ್ಲಿ ರಂಗೋಲಿಗಳನ್ನು, ಚುಕ್ಕಿ ಇಟ್ಟ ರಂಗೋಲಿಗಳನ್ನು ಹಾಕೋದ್ರಿಂದ ಲಕ್ಷ್ಮಿ ಒಲಿಯುತ್ತಾಳೆ, ಲಕ್ಷ್ಮಿ ಪ್ರಸನ್ನಳಾಗುತ್ತಾಳೆ ಎಂದು ಹಿಂದಿನಿಂದಲೂ ನಮ್ಮ ಅಜ್ಜಿಯ ಕಾಲದಿಂದಲೂ ಈ ಒಂದು ನಂಬಿಕೆ ಇಟ್ಕೊಂಡು ಪ್ರತಿದಿನ ಅಂಗಳವನ್ನು ತೊಳೆದು ನಾವು ರಂಗೋಲಿ ಹಾಕ್ತೀವಿ, ಓಕೆನಾ. ನೀವು ಕೂಡ ದಿನ ಒಂದೊಂದು ಚುಕ್ಕಿಯ ರಂಗೋಲಿಗಳನ್ನು ಹಾಕಿಕೊಳ್ಳಿ. ಈ ರಂಗೋಲಿ 8 ಚುಕ್ಕಿಯಿಂದ 4ಕ್ಕೆ, ಓಕೆನಾ. ನೋಡಿ, ಇಲ್ಲಿ ಈ ಥರ 8 ಬರುತ್ತೆ. ಆಮೇಲೆ 4ಕ್ಕೆ 1 2 3 4ಕ್ಕೆ ಆ ಥರ ಹಾಕಿ ಕೊಡ್ತೀನಿ ಬನ್ನಿ. ಇನ್ನು ತೋರಿಸ್ತೀನಿ, ಚುಕ್ಕಿ ಹಾಕಿಬಿಟ್ಟು ತೋರಿಸ್ತೀನಿ ನೋಡಿ. 1 2 3 4 5 6 7 ಮತ್ತು 8. 1 2 3 4 5 6 7 8 ಚುಕ್ಕಿ ಇದೆಯಲ್ವಾ, ಅದ್ರ ಮಧ್ಯ 1 2 3 4 5 6 7 ಈ ಥರ 7 ಆಯ್ತಲ್ವಾ ಈಗ. ಮತ್ತು ಮಧ್ಯ 1 2 3 4 5 6 ಮತ್ತು 1 2 3 4 5 ಲಾಸ್ಟಲ್ಲಿ ಮಧ್ಯ 1 2 3 4 ಈ ಥರ 4 ಚುಕ್ಕಿಗೆ, 8 ಚುಕ್ಕಿಯಿಂದ 4 ಚುಕ್ಕಿಗೆ ಕೊನೆಗೊಳ್ಳುತ್ತದೆ. ಇದನ್ನು ಹೀಗೆ ಮಾಡ್ಕೊಬೇಕು ನೋಡಿ, ಓಕೆನಾ. ಈ ಥರ ನಾನು ಒಂದು ಸೈಡಿಂದ ಅಷ್ಟೇ ಹೇಳ್ಕೊಡ್ತಾ ಇದ್ದೀನಿ. ಈ ಥರ ಈಗ ನೋಡಿ, ಪಕ್ಷಿ ಆಕಾರ ಆಯ್ತಲ್ವ. ಪುನಃ ಈ ಚುಕ್ಕಿ ನೋಡಿ, ಇದು ಪಕ್ಷಿ ಆಕಾರ. ಮತ್ತು ಇಲ್ಲಿಂದ ಮತ್ತೆ ಪುನಃ ಆ ಕಡೆಗೂ 4 ಬರೋ ಥರ ಚುಕ್ಕಿ ಇಡಿ, ಓಕೆನಾ. ಈ ಥರ ನಾವು ಒಂದು ಕಡೆ ಸೈಡ್ ಅಷ್ಟೇ ತೋರಿಸ್ಕೊಡ್ತೀನಿ, ಇನ್ನೊಂದು ಕಡೆ ನೀವೇ ಹಾಕಿಕೊಳ್ಳಿ. ಆಗ ನಿಮಗೆ ಬೇಗ ಕಲಿತಂತಾಗುತ್ತದೆ. ಮತ್ತು ಇದನ್ನು ಹೀಗೆ ಸೇರಿಸ್ಕೊಬೇಕು ನೋಡಿ, ಚೆನ್ನಾಗಾಗುತ್ತೆ ನೋಡಿ. ಕರೆಕ್ಟ್ ಅರ್ಧ ಹೇಳ್ಕೊಟ್ಟಿದ್ದೀನಿ. ಇಲ್ಲೊಂದು ಚುಕ್ಕೆ ಬರುತ್ತೆ, ಇಲ್ಲೂ ಮಧ್ಯೆ ಚುಕ್ಕೆ ಬರುತ್ತೆ. ಓಕೆನಾ. ನೋಡಿ, ಈ ಥರ ಇಲ್ಲೂ ಕೂಡ ಹೀಗೆ ಪುನಃ ಹೀಗೆ ಇದರ ಮಧ್ಯೆ ಬರುತ್ತೆ ಅಂತ ಹೇಳಿದ್ದೀನಲ್ವ. ನೀವು ಈ ಕಡೆ ಸೈಡ್ ನೀವೇ ಹಾಕಿಕೊಂಡು ಬೇಗ ಕಲಿಯಿರಿ, ಓಕೆನಾ. ನೀವೇ ಕಲಿತ್ರೆ ನಿಮಗೆ ಈಸಿ ಆಗುತ್ತೆ ಅಂತ ನಾನು ಅರ್ಧ ಹೇಳ್ಕೊಡ್ತಾ ಇದ್ದೀನಿ.
ಈಗ ಈ ಅರ್ಧ ಭಾಗದಷ್ಟು ಹೇಳ್ಕೊಟ್ಟಿದ್ದೀನಲ್ವಾ, ಇನ್ನು ಅರ್ಧ ಭಾಗದಷ್ಟು ನೀವು ಕಲಿತುಕೊಳ್ಳಿ ಹಾಕಿಕೊಂಡು. ಇಲ್ಲಿ ಮಧ್ಯದ್ದು ಮತ್ತು ಹೀಗೆ ಬರುತ್ತೆ, ನೀವು ಹಾಕಿ ಪಕ್ಕದ್ದು ಹೀಗೆ ನೆಕ್ಸ್ಟ್ 8ರಿಂದ 4ಕ್ಕೆ ಚುಕ್ಕೆಗಳನ್ನು ಆಡ್ತಾ ಹಾಕ್ತಾ ಬನ್ನಿ. ಓಕೆನಾ? ನೆಕ್ಸ್ಟ್ ಈ ಥರ ಆಗುತ್ತೆ ನೋಡಿ. ಬಣ್ಣ ಎಲ್ಲ ತುಂಬಿದಾಗ ಮಧ್ಯೆ ನಾನು ಕೇವಲ ಮನೆಯಲ್ಲಿರೋ ವಸ್ತುಗಳನ್ನಷ್ಟೇ ಹಾಕಿದ್ದೀನಿ. ಅರಿಶಿಣ, ಕುಂಕುಮ ಮತ್ತು ಇದು ನೀಲಿ ಪೌಡರ್, ಇದು ಅಕ್ಕಿ ಹಿಟ್ಟು. ನೋಡಿ, ನೀವು ಇದೇ ರೀತಿ ಕಲಿತ್ಕೊಳ್ಳಿ. 8 ಚುಕ್ಕಿ ಹಾಕಿಕೊಳ್ಳಿ, 4ಕ್ಕೆ ನಿಲ್ಲಿಸಿ, ಈ ಥರ ಹಾಕ್ತಾ ಹೋಗಿ. ಓಕೆನಾ? ತುಂಬ ಈಸಿ, ತುಂಬ ಸರಳವಾದ ಈ ರಂಗೋಲೆ ಮಾಹಿತಿ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಓಕೆ, ಬಾಯ್.